ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮ್ಮ ಸ್ಯಾಂಡಲ್ವುಡ್ ಕ್ರಶ್ ಯಾರು? ಸ್ಯಾಂಡಲ್ವುಡ್ ಕ್ರಶ್ ಆ್ಯಕ್ಚುಲಿ ಯಶ್. ಬಟ್ ಆಕ್ಟ್ ಮಾಡಬೇಕು ಅಂತ ಇರೋದು ನನಗೆ ದರ್ಶನ್ ಅಂಡ್ ಸುದೀಪ್. ಓಕೆ, ಬಟ್ ಕ್ರಶ್ ಯಶ್. ಬಟ್ ಟೀಸರ್ ನೋಡಿದ್ರಾ? ಟಾಕ್ಸಿಕ್ ಟೀಸರ್ ನನಗೆ ಕ್ರೇಜ್ ಅನ್ನಿಸ್ತು. ಐ ಡೋಂಟ್ ವಾಂಟ್ ಟು ಟೆಲ್ ಎನಿಥಿಂಗ್. ಬಟ್ ನನಗೇನಂತ ಹೇಳಿದ್ರೆ ಒಂದು ಚೌಕಟ್ಟಿಂದ ಬಿಟ್ಟು ಹೊರಗಡೆ ಬರಬೇಕು ನನ್ನ ಇದರಲ್ಲಿ. ಏನಂತ ಹೇಳಿದ್ರೆ ಈಗ ನೋಡಿ, ನಾವೇ ಆಲ್ಮೋಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಬೈ ಎನಿ ಚಾನ್ಸ್ ಸಿಗರೇಟ್ ಸೇದೋದೇನಾದರೂ ಮಾಡಿದ್ರೆ, ಕುಡಿಯೋದೇನಾದರೂ ಸೀನ್ ಮಾಡಿದ್ರೆ, ಇಲ್ದಿದ್ರೆ ಪ್ರಾಸ್ಟಿಟ್ಯೂಟ್ ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡಿದ್ರೆ ಅಥವಾ ಹುಚ್ಚಿ ಕ್ಯಾರೆಕ್ಟರ್ ಏನಾದ್ರು ಮಾಡಿದ್ರೆ ಒಂಥರ ನೋಡೋರು ಅಥವಾ ಒಂಥರವಾಗಿ ಹೇಳೋರು, ಅದಕ್ಕೆ ಒಂದು ಕ್ರಿಟಿಕ್ಸ್ ಕೊಡೋರು ಇದ್ದಾರೆ, ಆ್ಯಕ್ಚುಲಿ ಇದ್ದಾರೆ. ಸೊ ಆ ಥರ ಇರುವಾಗ ಯಾಕೆ? ಬಟ್ ಅದೇ ಥರ ಸಬ್ಜೆಕ್ಟ್ಸ್ಗಳು ಹೊರಗಡೆ ಇಫ್ ಯು ಥಿಂಕ್ ಹಿಂದಿಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಅವಾರ್ಡ್ಗಳನ್ನ ಕೊಟ್ಟಿದೆ. ಗಂಗೂಬಾಯಿ ಖಾತೆ ಅವಾರ್ಡ್, ಅದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್. ಬಟ್ ಸ್ಟಿಲ್ ಆಲಿಯಾನ ನೀವು ಫಸ್ಟ್ ನೋಡುವಾಗ್ಲೂ ಮತ್ತೆ ಈಗ ನೋಡುವಾಗ್ಲೂ ಎಷ್ಟು ವೇರಿಯೇಷನ್ ಇದೆ. ದೀಪಿಕಾನ ಫಸ್ಟ್ ನೋಡುವಾಗ್ಲೂ ಈಗಲೂ ಎಷ್ಟೊಂದು ವೇರಿಯೇಷನ್ ಇದೆ. ಆ ಥರ ಪಾತ್ರಗಳನ್ನ ಬರಿಬೇಕಲ್ವಾ? ಎಷ್ಟು ಅಂತ ಹೇಳ್ಬಿಟ್ಟು ಬರೀ ಲವ್ ಸ್ಟೋರಿ, ಅದೇ ಹುಡುಗ ಹಿಂದೆ ಹೋಗೋದು, ಹುಡುಗಿ ಹಿಂದೆ ಹೋಗೋದು, ಅದೇ ಸ್ಟೋರಿಲಿ ಸ್ಟಕ್ ಆನ್ ಆಗಿರ್ತೀರ. ನೀಡ್ ಟು ಕಮ್ ಔಟ್. ಯಾಕೆ ಯಾವಾಗ್ಲೂ ಎಲ್ಲರೂ ಕೂಡ ಓಕೆ ಮಲಯಾಳಮಲ್ಲಿ ಒಳ್ಳೆ ಕಾನ್ಸೆಪ್ಟ್ಸ್ಗಳನ್ನ ಮಾಡ್ತಾರೆ ಅಂತ ಯಾಕೆ ಹೇಳ್ತಾರೆ? ಬೇರೆ ಇಂಡಸ್ಟ್ರಿಯಲ್ಲಿ ಕನ್ನಡದಲ್ಲೂ ಮಾಡ್ತಾರೆ ಅಂತ ಬರಬೇಕು. ಬಿಕಾಸ್ ಕನ್ನಡದಲ್ಲೂ ಕೂಡ ಆ ಥರ ಆರ್ಟಿಸ್ಟ್ಗಳು ಬರಬೇಕು ಅಂತ ಹೇಳಿದ್ರೆ, ಈ ಥರ ರಿಸ್ಕ್ ತಗೊಂಡು ಮಾಡುವಂಥ ಆರ್ಟಿಸ್ಟ್ಗಳು ಬರಬೇಕು. ರಿಸ್ಕ್ ತಗೊಂಡು ಕತೆ ಬರೆಯುವಂಥ ಡೈರೆಕ್ಟರ್ಸ್ಗಳು ಬರಬೇಕು. ಸೊ ರಾಕಿಂಗ್ ಸ್ಟಾರ್ ಅವರ ರಾಕ್ ಪರ್ಫಾರ್ಮೆನ್ಸಿಗೆ ಕಾಯ್ತಾ ಇದ್ದೀರಾ? ಓ ವೆರಿ ವೆಲ್. ಆ್ಯಕ್ಚುಲಿ ದರ್ಶನ್ ಅವ್ರದ್ದು ಕೂಡ ಕಾದಿದ್ದೆ. ಕಾಟೇರ ಆಗಿದ್ಮೇಲೆ ನೆಕ್ಸ್ಟ್ ಯಾವುದು ಪ್ರಾಜೆಕ್ಟ್ಸ್ ಬಂತು ಅವಾಗಲೂ ಕೂಡ ಕಾದಿದ್ದೆ. ದೆನ್ ಸುದೀಪ್ ಅವ್ರದ್ದು ಪ್ರಾಜೆಕ್ಟ್ಸ್ ಮಾಡಿದ್ರೆ ನಾನೇನಂತ ಹೇಳಿದ್ರೆ ಎಲ್ಲರದ್ದು ಮೂವೀಸ್ಗಳು ನೋಡ್ತೀನಿ. ನನಗೆ ಅವರು ಇವರು ಅಂತೇನಿಲ್ಲ. ಏನಂತ ಹೇಳಿದ್ರೆ ಪ್ರತಿ ಸಲ ನೋಡ್ಬೇಕಾದ್ರೂ ನನಗೆ ಪ್ರತಿ ಸಲ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೇ ಒಬ್ರು ಆಕ್ಟರ್ ಇದ್ರು, ದರ್ಶನ್ ಸರ್ ಆಗಲಿ ಅಥವಾ ಸುದೀಪ್ ಸರ್ ಆಗಲಿ, ಬಿಫೋರಿಗಿಂತ ಇನ್ನೊಂದಕ್ಕೆ ಏನೋ ಚೆನ್ನಾಗಿ ಮಾಡಿರ್ತಾರೆ, ಏನೋ ಚೆನ್ನಾಗಿ ಅವಾಗಲೇ ಹೇಳ್ಬೇಕು ಓಕೆ ಇವರು ಆ ಪೊಸಿಷನಿಗೆ ಬರೋದಕ್ಕೆ ತುಂಬಾ ಮೆಟ್ಲುಗಳನ್ನ ಹತ್ಕೊ ಬಂದಿದ್ದಾರೆ, ತುಂಬಾ ಕಷ್ಟಗಳನ್ನ ಪಟ್ಟಿದ್ದಾರೆ. ಸೊ ಅವ್ರ ಮುಂದೆ ನಾವೇನು ಇಲ್ಲ, ನಾವಿನ್ನೂ ಕೂಡ ಏನ್ ಮಾಡ್ಬೇಕು, ನಾವಿನ್ನೂ ಚಿಕ್ಕ ಚಿಕ್ಕ ಮಕ್ಕಳು, ನಾವಿನ್ನೂ ಕಲಿಬೇಕು ಅಂತೇಳಿ. ಸೊ ಆ ಲೆಕ್ಕದಲ್ಲಿ ನನಗೆ ಹ್ಯಾಪಿ ಅಲ್ಲ, ಸ್ಯಾಡ್ ಎಂಡಿಂಗ್ ಅಲ್ಲಿ ಕನ್ಕ್ಲೂಡ್ ಆಗಿರುತ್ತಲ್ಲ ಮೂವಿ, ಆ ತರದ್ ಯಾವ್ದಾದ್ರು ಒಂದೆರಡು ಮೂವಿಗಳ ಹೆಸರನ್ನ ಹೇಳೋದಾದ್ರೆ? ಮುಂಗಾರು ಮಳೆಗಿಂತ ಬೇರೆ ಮುಂಗಾರು ಮಳೆಗಿಂತ ಬೇರೆ ಯಾವುದು ಇದಿಲ್ಲ. ಅದು ಬಿಟ್ಟು ನಂಗೆ ಸಡನ್ ಆಗಿ ಗೊತ್ತಾಗ್ತಿಲ್ಲ. ಬಟ್ ನನಗೆ ಆಕ್ಚುಲಿ ಸ್ಯಾಡ್ ಎಂಡಿಂಗ್ ಸಖತ್ ಇಷ್ಟ ಆಗುತ್ತೆ. ಅಂದ್ರೆ ಆ ಎಮೋಷನ್ಸ್ ನ ಕ್ಯಾರಿ ಮಾಡೋದು ಅದು ಹಿಂಗೂ ಉಳ್ಸ್ಬಿಡುತ್ತೆ. ಹಾಗಾಗಿ ನನಗೆ ಹ್ಯಾಪಿ ಎಂಡಿಂಗ್ ಅಂತ ಸ್ಯಾಡ್ ಎಂಡಿಂಗ್, ಹ್ಯಾಪಿ ಎಂಡಿಂಗ್ ಎಲ್ಲರೂ ಕೊಡ್ತಾರೆ. ಒಂಥರ ಹ್ಯಾಪಿ ಎಂಡಿಂಗ್ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಹೌದು, ಹ್ಯಾಪಿ ಎಂಡಿಂಗ್ ಇರ್ತಾರೆ. ಅಂದ್ರೆ ಹೀರೋ ಯಾವತ್ತೂ ಬಿಟ್ಟೆ ಕೊಡಲ್ಲ ಹೀರೋಯಿನ್ ಸತ್ತೇ ಹೋಗೋದಿಲ್ಲ. ಹೀರೋಯಿನ್ ಯಾವಾಗ್ಲೂ ಹೀರೋ ಕಾಪಾಡ್ತಾರೆ ಅಂತ ಹೇಳಿದಾಗ ಯಾವಾಗ ಹೀರೋಯಿನ್ ಸತ್ತೋಗ್ತಾರೆ ಅವಾಗ ಒಂಥರ ಬೇರೆ ತರ ಇರುತ್ತಲ್ವಾ. ಸೊ ಆ ಲೆಕ್ಕದಲ್ಲಿ ಈಗ ಧರ್ಮಂ ಹೇಳ್ಬೇಕಾದ್ರೂ ಇಟ್ಸ್ ಅ ಸ್ಯಾಡ್ ಎಂಡಿಂಗ್ ಮೂವಿ. ಸ್ಯಾಡ್ ಎಂಡಿಂಗ್ ಮೂವಿ ಆಗಿದ್ದಕ್ಕೇನೆ ತುಂಬಾ ಜನಕ್ಕೆ ಇಷ್ಟ ಆಯ್ತು. ತುಂಬಾ ಜನ ಕೇಳಿದೇನ್ ಕ್ವಶನ್ ಅಂದ್ರೆ, ನೀಲಾ ನೀವ್ ಹಿಂಗ್ ಮಾಡ್ಬಾರ್ದಾಗಿತ್ತಲ್ಲ ನೀಲಾ ಅಂತ ಹೇಳ್ಬಿಟ್ಟು ಆ ಕ್ವಶನ್ ಮಾಡ್ಬೇಕಾದ್ರೆ, ಸೊ ನಾವೆಷ್ಟು ಆ ಕ್ಯಾರೆಕ್ಟರಿಗೋಸ್ಕರ ನಾವು ಮಾಡಿದೀವಿ, ಅದೆಷ್ಟು ಮನಸ್ಸಿಗೆ ಉಳಿಯೋದು. ನಿಮ್ಗೆ ನೋಡಿ ಮುಂಗಾರು ಮಳೆ ಕೂಡ ಅವಾಗ ಇಟ್ಟಾಗಿದ್ದು ಬಿಕಾಸ್ ಆಫ್ ದ ಸ್ಯಾಡ್ ಎಂಡಿಂಗ್ ಅಲ್ವಾ. ವೆರಿ ಟ್ರೂ ಅಲ್ವಾ. ಗಣೇಶಿಗೆ ಹೀರೋಯಿನ್ ಸಿಕ್ಬಿಟ್ಟಿದ್ರೆ ಯಾರಿಗಾದ್ರು ನೆನಪಾಗದ? ಇಲ್ಲ ಅಲ್ಲ, ಸೇಮ್ ಅದೇ ತರ. ಮೋಸ್ಟ್ ಆಫ್ ಮೇ ಬಿ ನಾನು ಕೂಡ ಸ್ಯಾಡ್ ಎಂಡಿಂಗ್ ಮೂವೀಸ್ಗಳು ಇಷ್ಟ ಆಗುತ್ತೆ ನನಗೆ.